ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೊಸ ರೀತಿಯ ಕಂಟೆಂಟ್ ಮಾಡ್ತಾ ಇದ್ದೀವಿ. ಕಂಟೆಂಟ್ ಹೇಗಿರುತ್ತೆ ಅಂತ ನೋಡೋಣ ಮುಂದೆ ಬನ್ನಿ. ನನಗೆ ನನ್ನ ಜೀವನದಲ್ಲಿ ಸ್ವಲ್ಪ ಕ್ವಶನ್ಗಳಿವೆ, ಯಾಕೆ ಹೀಗೆ, ಇದೇನು ಹೀಗೆ ಅಂತ. ಸೊ ನಾವು ಅದ್ರ ಬಗ್ಗೆ ಇವತ್ತು ಸೈಂಟಿಫಿಕ್ ಆಗಿ ಏನು ಆನ್ಸರ್ಗಳಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನನಗೆ ಒಟ್ಟು 4 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಕೇಳಲಿಕ್ಕಿದೆ. ಮೊದಲನೇ ಪ್ರಶ್ನೆ ಏನೆಂದರೆ, ನಾವು ಯಾಕೆ ಇಲ್ಲಿದ್ದೇವೆ? ಸೊ ನಮ್ಮ ಮನುಷ್ಯರಾಗಿ ನಾವು ಇಲ್ಲಿ ಯಾಕೆ ಇದ್ದೇವೆ ಅಂತ, ಇದರ ಬಗ್ಗೆ ಸ್ವಲ್ಪ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲ ಪ್ರಶ್ನೆ ಏನಿದೆ ಅಂದರೆ, ನಾವು ಯಾಕೆ ಇಲ್ಲಿದ್ದೀವಿ ಅಂತ. ನಾವು ಇವಾಗ ಸೈಂಟಿಫಿಕ್ ಆಗಿ ಹೇಳೋದಾದರೆ, ನಾವು ಮಂಗನಿಂದ ಮಾನವರಾದ್ವಿ ಅಂತ ಹೇಳ್ತಾರೆ. ಆದರೆ ಅದು ಮಂಗ ಅಲ್ಲ, ಅದು ಹೋಮೋಸಿಫಿಯಸ್ ಅನ್ನೋ ಒಂದು ಪ್ರಜಾತಿಯಾಗಿದೆ. ಅಲ್ಲಿಂದ ನಾವು ಎವಲ್ಯೂಷನ್ ಆಗ್ತಾ ಇಲ್ಲಿ ಬಂದಿದ್ದೀವಿ. ಈ ಹೋಮೋಸಿಫಿಯನ್ಸ್ ಅಥವಾ ಇನ್ನಿತರ ಯಾವುದು ಸ್ಪೀಸೀಸ್ ಇದೆ ಅದೆಲ್ಲ ಶುರುವಾಗಿರೋದು ಸೌತ್ ಆಫ್ರಿಕಾದಿಂದ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರುವಂಥ ಪುರಾವೆಗಳ ಮೂಲಕ ಅಲ್ಲಿಂದ ಶುರುವಾಯಿತು ನಮ್ಮ ಎವಲ್ಯೂಷನ್ ಅಂತ ಹೇಳ್ತಾರೆ. ಸುಮಾರು 2.5 ಲಕ್ಷ ವರ್ಷಗಳ ಹಿಂದೆ ನಮ್ಮ ಎವಲ್ಯೂಷನ್ ಶುರುವಾಯಿತು ಅಂತ ಹೇಳ್ತಾರೆ. ಸೊ ವಿಜ್ಞಾನಿಗಳು ಹೇಳೋ ರೀತಿಯಲ್ಲೇ ಸುಮಾರು ಕೋಟಿ ವರ್ಷಗಳ ಹಿಂದೆ ಒಂದು ಉಲ್ಕೆ ಭೂಮಿಗೆ ಬಂದು ಬೀಳುತ್ತೆ. ಆ ಉಲ್ಕೆಯಲ್ಲಿ ಇದ್ದಂಥ ಸಿಂಗಲ್ ಸೆಲ್ ಅಂದರೆ ಏಕಕೋಶೀಯ ಒಂದು ಜೀವಿ ಬ್ಯಾಕ್ಟೀರಿಯಾ, ಅದರಿಂದ ಅದು ನೀರಿನಲ್ಲಿ ಸಂಪರ್ಕವಾಗಿ ಅದರಿಂದ ಎವಲ್ಯೂಷನ್ ಆಗ್ತಾ ಮೀನು ಮತ್ತು ಇನ್ನಿತರ ಪ್ರಾಣಿಗಳ ಮೂಲಕ ಆಗಿ ನಾವು ಮನುಷ್ಯ ಜನ್ಮ ಆಗಿದೆ ಅಂತ ಸೈಂಟಿಫಿಕ್ ಆಗಿ ಹೇಳುತ್ತೆ. ಇದು ನಮ್ಮ ಒಂದು ಮೊದಲ ಪ್ರಶ್ನೆಯ ಸೈಂಟಿಫಿಕ್ ಉತ್ತರ ಆಗಿದೆ. ನಾವು ಯಾಕೆ ಇಲ್ಲಿದ್ದೇವೆ ಅಂತ, ಹೇಗೆ ಬಂದೇವಿ ಅಂತ. ಸೊ ನನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನೆಂದರೆ, ನಾವು ನೋಡುವುದೆಲ್ಲ ನಿಜವಾ? ಅಂದರೆ ನಾವು ನೋಡ್ತಿರೋದೆಲ್ಲ ನಿಜಾನ? ಏಕೆಂದರೆ ಈ ಪ್ರಶ್ನೆಗೆ ಕೆಲವರಿಗೆ ಅನಿಸ್ಬೋದು ಲಾಜಿಕ್ ಇಲ್ಲ ಅಂತ. ಬಟ್ ನಾವು ಇವಾಗ ಪ್ರಕೃತಿ ಅಥವಾ ನೀರು, ಗಾಳಿ ಏನನ್ನು ನೋಡಿದರೂ ಎಲ್ಲವೂ ಪರ್ಫೆಕ್ಟ್ಲಿ ಆಗಿದೆ. ಎಲ್ಲ ಪರ್ಫೆಕ್ಟಾಗಿ ಯಾರೋ ಮಾಡಿಟ್ಟಿರೋ ಒಂದು ಸಿಮ್ಯುಲೇಷನ್ ಥರ ಇದೆ. ಸೊ ಹಾಗಾಗಿ ನಾವು ಮೊಬೈಲ್ಸಲ್ಲಿ ಗೇಮ್ ಮಾಡ್ತೀವಿ, ಹಾಗೆ ಓಪನ್ ವರ್ಲ್ಡ್ ಗೇಮ್ ಮಾಡಿದಾಗ ಅಲ್ಲಿ ಜನಗಳು ನಾರ್ಮಲ್ ಆಗಿರೋ ಹಾಗೆ ಯಾಕೆ ನಮ್ಮನ್ನು ಸಹ ಯಾರಾದರೂ ಈ ಥರ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಪ್ರಾಣಿ ಆಗಲಿ ಪಕ್ಷಿ ಆಗಲಿ, ಅದು ಇಷ್ಟು ವಯಸ್ಸಿಗೆ ಸತ್ತೋಗ್ಬೇಕು, ಇಷ್ಟು ವಯಸ್ಸಲ್ಲಿ ಹುಟ್ಟಬೇಕು, ಇದನ್ನು ನಿರ್ಧರಿಸಿದವರು ಯಾರು ಮತ್ತು ಏಕೆ? ಆದರೆ ಇದರ ಬಗ್ಗೆ ಎಲ್ಲೂ ಸೈಂಟಿಫಿಕ್ ಆಗಿ ರೀಸನ್ ಯಾವುದು ಸಿಗ್ತಾ ಇಲ್ಲ. ಕೇವಲ ಊಹಾಪೋಹಗಳು ಇದೆ ಅಷ್ಟೇ. ಯಾವುದು ಅಗೋಚರ ಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ಅಥವಾ ನಮಗಿಂತ ಅಡ್ವಾನ್ಸ್ ಸಿವಿಲೈಸೇಷನ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿರ್ಬೋದು, ಅಥವಾ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ನಮ್ಮ ಇಷ್ಟದಂತೆ ಬದುಕುವ ಹಾಗೆ ಬಿಟ್ಟಿರ್ಬೋದು, ಗೊತ್ತಿಲ್ಲ. ಈ ಪ್ರಶ್ನೆಗೆ ಉತ್ತರ ಸೈಂಟಿಫಿಕ್ ಆಗಿ ನನಗೆ ಸಿಗಲಿಲ್ಲ. ಸೊ ನನ್ನ ಮುಂದಿನ ಪ್ರಶ್ನೆ ಏನೆಂದರೆ, ಎಕ್ಸ್ಟ್ರಾ ಟೆರಿಸ್ಟ್ರಿಯಲ್ ಲೈಫ್ ಅಥವಾ ಏಲಿಯನ್ಸ್ ನಿಜವಾಗಿಯೂ ಇದ್ದಾರಾ? ಇದ್ದರೆ ಯಾಕೆ ನಮಗೆ ಕಣ್ಣಿಗೆ ಕಾಣುತ್ತಿಲ್ಲ? ಹಾಗೂ ಭಾರತದಲ್ಲಿ ಯಾಕೆ ಇದರ ಯಾವುದೇ ಸೈಟಿಂಗ್ಸ್ ಸಹ ಸಿಗ್ತಾ ಇಲ್ಲ? ಯಾಕೆ USA ಅಲ್ಲಿ ಮಾತ್ರ ಸಿಗ್ತಾ ಇದೆ? ಇದು ನನ್ನ ಪ್ರಶ್ನೆಯಾಗಿದೆ. ಇದಕ್ಕೆ ಸೈಂಟಿಫಿಕ್ ಆಗಿ ಹೇಳುವುದಾದರೆ, ಇದನ್ನು ಏಲಿಯನ್ಸ್ಗಳು ಇದ್ದಾರೆ ಅಥವಾ ಬಂದು ಹೋಗುತ್ತಾರೆ ಭೂಮಿಗೆ ಅನ್ನೋದು 90% ಜನ ನಂಬುವುದಿಲ್ಲ, ಮಿಕ್ಕ 10% ಜನ ನಂಬ್ತಾರೆ. ಹಾಗೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವಂಥ ವಿಡಿಯೋಗಳನ್ನು ನೋಡಿದರೆ ಅದರಲ್ಲಿರುವ 90% ಎಲ್ಲ ಫೇಕ್ ಅಥವಾ AI ಜನರೇಟೆಡ್ ವಿಡಿಯೋ ಆಗಿರುತ್ತದೆ. ಆದರೆ ಮಿಕ್ಕ 10% ವಿಡಿಯೋಗಳು ಇಲ್ಲಿವರೆಗೂ ವಿಜ್ಞಾನಿಗಳಿಗೂ ಸಹ ಕಂಡುಹಿಡಿಯಲು ಆಗುತ್ತಿಲ್ಲ. ಇದು AI ಅಥವಾ ಇದು ರಿಯಲ್ಲ, ಅಥವಾ ಇದು ಯಾವ್ದಾದ್ರು ಮನುಷ್ಯ ಮಾಡಿರುವಂಥ ಘಟನೆಯಿಂದ ಮಾಡಿರುವಂಥ ಚಿತ್ರವ ಅಂತ. ಆದರೆ ಇದರ ಬಗ್ಗೆ ತುಂಬ ರಿಸರ್ಚ್ ನಡೀತಿದೆ. ಆದರೆ ಈ ಎಲ್ಲ ರಿಸರ್ಚ್ ಏನಿದೆ ಇದೆಲ್ಲ ನಡೆಯುತ್ತಿರುವುದು USA. ಯಾಕೆ USA? ಅದು ಅಂದರೆ ಮುಂದುವರೆದ ದೇಶ ಅಂತನಾ ಗೊತ್ತಿಲ್ಲ. ಇದು ನನ್ನ ಒಂದು ಕ್ವಶನ್ ಆಗಿದೆ. ಇದಕ್ಕೆ ಸೈಂಟಿಫಿಕ್ ರೀಸನ್
ಅದೇ ಅವರು ಬರೋದು ಹೋಗೋದು 90 ಮತ್ತು 10ರಲ್ಲಿರುವಂಥ ಉದಾಹರಣೆ ಅಂತ ಹೇಳ್ಬೋದು. 90% ನಿಜ, 90% ಸುಳ್ಳು ಆಗಿರ್ಬೋದು. ನಾವು ಅದನ್ನು ಹೇಗೆ ತಗೊತೀವಿ ಅನ್ನೋದು ನಮಗೆ ಬಿಟ್ಟಿರೋದು. ಈ ಏಲಿಯನ್ ಹಾಗೂ ಇನ್ನಿತರ ಏಲಿಯನ್ ಸಂಬಂಧಿತ ಘಟನೆಗಳ ಬಗ್ಗೆ ವಿಡಿಯೋನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಎಪಿಸೋಡನ್ನಾಗಿ ಮಾಡುವ. ಎಲ್ಲೆಲ್ಲಿ ಕಂಡಿದೆ, ಯಾವ್ಯಾವ ವಿಡಿಯೋದ ನಿಜ, ಯಾವ್ಯಾವ ವಿಡಿಯೋ ಸುಳ್ಳು ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಈಗ ನಮ್ಮ ಕೊನೆಯ ಪ್ರಶ್ನೆಗೆ ಹೋಗೋಣ. ಡೈಮೆನ್ಷನ್ ಹೇಗೆ ಕೆಲಸ ಮಾಡುತ್ತದೆ? ಡೈಮೆನ್ಷನ್ ಅಂದರೆ ಸೆಂಟಿಮೀಟರ್, ಮಿಲಿಮೀಟರ್ ಅಲ್ಲ. ನಾನು ಹೇಳುತ್ತಿರುವ ಡೈಮೆನ್ಷನ್ 1D 2D 3D. ಈ 1D 2D 3D ಅಂದರೆ ಏನು ನೋಡಿ. 1D ಎಂದರೆ ಒಂದು ಪೇಪರ್ನ ಮೇಲೆ ಒಂದು ಬಿಂದು, ಅದು ಮೇಲೆ ಮಾತ್ರ ಹೋಗುತ್ತದೆ, ಒಂದು ದಿಕ್ಕಿನಲ್ಲಿ ಮಾತ್ರ ಚಲಿಸಲು ಸಾಧ್ಯ. ಅದನ್ನು ನಾವು 1D 1 ಡೈಮೆನ್ಷನಲ್ ಅಂತ ಕರೀತೀವಿ. ಸೊ ಹಾಗೆ 2D ಅಂದರೆ 2D 2 ಡೈಮೆನ್ಷನ್. ಇದರ ಕೆಲಸ ಏನೆಂದರೆ ಇದು ಮುಂದೆ ಹಿಂದೆ ಬಲಕ್ಕೆ ಎಡಕ್ಕೆ ಹೋಗುತ್ತದೆ. ಇದನ್ನು ನಾವು 2D ಎಂದು ಕರೆಯುತ್ತೇವೆ. ಹಾಗೂ 3D ಅಂದರೆ ನಾವು ಇವಾಗ ಜೀವಿಸುತ್ತಿರುವ ಪ್ರೆಸೆಂಟ್ ಲೈಫ್, ಇದು 3D. ನಾವು ಫಿಸಿಕಲ್ ಆಗಿದ್ದೇವೆ, ನಮಗೆ ಮುಂದೆ ಹಿಂದೆ ಮೇಲೆ ಕೆಳಗೆ ಯಾವ ದಿಕ್ಕಿನಲ್ಲೂ ಚಲಿಸಬಹುದು. ಇದು 3D ಆಗಿದೆ. ಹಾಗೂ ವಿಜ್ಞಾನಿಗಳು ಹೇಳೋದು ಈ ತರಹದ 17 ಡೈಮೆನ್ಷನ್ಗಳು ಎಕ್ಸಿಸ್ಟ್ ಇದೆ, ಬಟ್ ಅದನ್ನು ನಾವು ಕಂಡುಹಿಡಿಯಲು ಆಗಲ್ಲ. ಸೊ ಡೈಮೆನ್ಷನ್ ಹಾಗೂ ಗ್ರಾವಿಟಿಯ ಸಂಬಂಧ ನಿಮಗೆ ತುಂಬ ಇಂಗ್ಲೀಷ್ ಸಿನಿಮಾಗಳಲ್ಲಿ ಬಂದಿದೆ, ಬಟ್ ನಾವು ಚಿಕ್ಕ ಪ್ರಯತ್ನ ಈ 4D 5D 6D 7D ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಮತ್ತು ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಯಾಕೆ ಮನುಷ್ಯರು ನೋಡಲು ಆಗ್ತಾ ಇಲ್ಲ, ಇದರ ಬಗ್ಗೆಯೂ ಸಹ ಮುಂದಿನ ವಿಡಿಯೋದಲ್ಲಿ ಮಾತಾಡೋದು. ಇದು ನನ್ನ 4 ಪ್ರಶ್ನೆಗಳಾಗಿತ್ತು. ಇದಕ್ಕೆ ನಮಗೆ ಸಿಕ್ಕಿರುವಂಥ ಕೆಲವು ಉತ್ತರಗಳು ನಮಗೆ ಸರಿ ಎನ್ನಿಸುತ್ತದೆ ಮತ್ತು ಕೆಲವು ಉತ್ತರಗಳು ನಮಗೆ ತಪ್ಪು ಎನ್ನಿಸುತ್ತದೆ. ಸೊ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಚರ್ಚಿಸುವ ಬೇರೊಂದು ಹೊಸ ವಿಷಯದೊಂದಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಮಾಡಿ.